ಬಾಯಿಗೆ ಬಂದಂತೆ ಬೈಯುತ್ತಿದ್ದಾಳೆ, ನಿಂದಿಸುತ್ತಿದ್ದಾಳೆ. ಮಲಗಿದ್ದ ನನ್ನನ್ನು ಬಡಿದು ಎಪ್ಪಿಸಿ ಕಳ್ಳ ಸುಳ್ಳ ಈ ಆಪಾದನೆಯನ್ನು ನನ್ನ ಮೇಲೆ ಹಾಕಿದ್ದಾರೆ. ಹುಟ್ಟಿ ಇಷ್ಟು ಸಮಯವಾಯಿತು. ಮೀಸೆ ಹೊತ್ತ ಕಾರ್ಯಗಳಲ್ಲಿ ಈ ವಿಕ್ರಮನ ಮೇಲೆ ಕೈ ಎತ್ತಿದ ಇತಿಹಾಸವಿಲ್ಲ. ಬಳೆದೊಡ್ಡ ಹೆಣ್ಣು ನನಗೆ ಹೊಡೆದು ಬಿಟ್ಟಳಲ್ಲ. ಹೆಣ್ಣಿನ ಕೈಯಿಂದ ಪೆಟ್ಟು ತಿನ್ನುವಂತಹ ದೌರ್ಭಾಗ್ಯ ಶನಿ ಪ್ರಭಾವದಿಂದಲೇ ನನಗೆ ಬಂದಿರಬೇಕು. ಸರಿ, ಆಕೆ ಕೇಳಿದ ಪ್ರಶ್ನೆಗೆ ನಾನು ಯಾವ ಉತ್ತರವನ್ನು ಕೊಡಲಿ? ಮುತ್ತಿನ ಹಾರ ಏನಾಗಿದೆ ಎನ್ನುವುದನ್ನು ನಾನು ಬಲ್ಲೆ. ಹಂಸ ಪಕ್ಷಿ, ಚಿತ್ತಾರದ ಹಂಸ ಸಾರಮುಂಗಿದ ಕಥೆಯನ್ನು ಅವಳ ಮುಂದೆ ವಿಸ್ತರಿಸಿದರೆ ಅವಳು ಖಂಡಿತವಾಗಿಯೂ ನಂಬುವುದಿಲ್ಲ. ಕೋಲು ಕೊಟ್ಟು ಯಾಕೆ ಬಿಟ್ಟು ತಿನ್ನಬೇಕು? ಅಹಂಕಾರಕ್ಕೆ ಉದಾಸೀನತೆ ಮತ್ತು ಮಾತಾಡುವುದಿಲ್ಲ ನೀನು. ನಾ ಕಾಣೆ, ಅದು ಬೇರೆ ನೋಡ್ಬೇಕಾ? ನಾನು ಸುಮ್ಮನೆ ಬಿಡುವುದಿಲ್ಲ. ಇದನ್ನು ಹೋಗಿ ಅಪ್ಪನಿಗೆ ಹೇಳ್ತೇನೆ. ನಿನ್ನ ಅಪ್ಪನ ಅಪ್ಪನಲ್ಲಿ ಹೇಳಿದರೂ ನನ್ನ ಉತ್ತರ ಇಷ್ಟೇ. ಅಷ್ಟು ಅಹಂಕಾರ ಉಂಟು. ನಾ ಕಾಣೆ. ಇವನನ್ನು ಸುಮ್ಮನೆ ಬಿಡುವುದಲ್ಲ, ನೇರವಾಗಿ ಹೋಗ್ಬೋದು. ಅಪ್ಪನಲ್ಲಿ ಹೇಳು. ಅಲ್ಲಿಂದ ಕಳವನ್ನು ಮಾಡಿದ್ದಾನೆ ಎನ್ನುವುದು ದೂರು ಅವರು ಹಿಡಿದು ತಂದಿದ್ದಾರೆ. ಹಾಗಾಗಿ ಏನು ವಿಚಾರಣೆ ನಡೆಯಬೇಕು ಎನ್ನುವುದಕ್ಕಾಗಿ ಅವನನ್ನು ಆಸ್ಥಾನಕ್ಕೆ ಕರೆತರುವುದಕ್ಕಾಗಿ ಹೇಳಿದೆ. ಎರೆದು ತಂದವರಿಂದ ಹಾಗೆ ನೋಡಿದರೆ ನಾನೇ ಒಮ್ಮೆ ದಿಗ್ಭ್ರಮೆಗೊಂಡು ಇವನನ್ನು ನನ್ನ ಪೀಠದಿಂದಲೇ ಎದ್ದೇಳುವ ಹಾಗೆ ಮಾಡಿ
ಎದ್ದೇಳುವ ಪ್ರಶ್ನೆಯೇ ಇಲ್ಲ. 3 ಕಾರಣಗಳನ್ನು ಹೊರತುಪಡಿಸಿ ಒಂದ ದುರ್ಗಾ ಬರಬೇಕು, ಇಲ್ಲ ಕಂದಕಾಯಿ ಬರಬೇಕು. ಅದಾಗದ ಹೊರತು ಸಭಾ ವಿಸರ್ಜನೆ ಆಗದ ಹೊರತು ಎದ್ದೇಳುವ ಹಾಗೆ ಸಾವರಿಸಿಕೊಂಡಿದ್ದೇನೆ. ಏನೇ